ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸ್ಯ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋಃ ಪ್ರಥಮ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೇಕ ಶ್ರವಣ ಪಠನ ಮಾತ್ರ ಕಲಿಕೃತ ಕಲ್ಮಷಾಪನೋದನ ಪಡುತ್ತಾರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಆದಿತ್ಯ ಹೃದಯ ಸ್ತೋತ್ರ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ
ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಇವತ್ತು ಮಕರ ಸಂಕ್ರಮಣ. ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡುವ ದಿನ. ಇವತ್ತಿನಿಂದ ಉತ್ತರಾಯಣ ಪ್ರಾರಂಭವಾಗ್ತದೆ. ಜನವರಿ 14 ಅಥವಾ 15 ತಪ್ಪದೇ ಈ ಮಕರ ಸಂಕ್ರಮಣ ಬರ್ತದೆ. ಅದೇ ರೀತಿ ಜೂನ್ 2ನೇ ವಾರದಲ್ಲಿ ಕರ್ಕ ಸಂಕ್ರಮಣ, ದಕ್ಷಿಣಾಯಣ ಪ್ರಾರಂಭವಾಗ್ತದೆ. ಈಗ ಉತ್ತರಾಯಣ ಪ್ರಾರಂಭವಾದದ್ದು ದೇವತೆಗಳೆಲ್ಲ ಜಾಗೃತರಾಗಿರ್ತಕ್ಕಂಥ ಸಂದರ್ಭ. ಯಾಕೆ ಪಿತೃಲೋಕದಲ್ಲಿ, ದೇವಲೋಕದಲ್ಲಿ ನಮ್ಮ 6 ತಿಂಗಳು ಅಂತಿಕೊಂಡಂತಂದರೆ ಅವರಿಗೆ ಒಂದು ಹಗಲು, ನಮ್ಮ 6 ತಿಂಗಳು ಅವರಿಗೆ ರಾತ್ರಿ. ಉತ್ತರಾಯಣ ಅವರಿಗೆ ಹಗಲು, ದಕ್ಷಿಣಾಯಣ ಅವರಿಗೆ ರಾತ್ರಿ. ಅದಕ್ಕೆ ಉತ್ತರಾಯಣದಲ್ಲಿ ಮಾಡುವ ಅನೇಕ ಸತ್ಕಾರ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ಆದರೆ ದಕ್ಷಿಣಾಯಣ ವ್ಯರ್ಥ ಹೋಗಬಾರ್ದು ಅಂತ ತಿಳ್ಕೊಂಡಂತೇಳಿ ನಮ್ಮ ಶಾಸ್ತ್ರಕಾರರು ದಕ್ಷಿಣಾಯಣದಲ್ಲಿಯೇ ಕೃಷ್ಣಾಷ್ಟಮಿ, ದಕ್ಷಿಣಾಯನದಲ್ಲಿ ಅನೇಕ ರಾಘವೇಂದ್ರ ಸ್ವಾಮಿಗಳು ಇತ್ಯಾದಿಗಳವರ ಮತ್ತು ರಘುತ್ತಮರು ಮೊದಲಾಗಿರ್ತಕ್ಕಂಥವ್ರ ಪುಣ್ಯತಿಥಿಗಳು, ದಕ್ಷಿಣಾಯಣದಲ್ಲಿಯೇ ದೀಪಾವಳಿ, ಪ್ರತಿಪದ ಇತ್ಯಾದಿಗಳನ್ನು ಇಟ್ಟಿದ್ದಾರೆ. ಯಾಕೆ ದಕ್ಷಿಣಾಯಣದ ದೋಷ ಹೋಗಲಿ ಅಂತ ತಿಳ್ಕೊಂಡಂತೆ. ಭೀಷ್ಮಾಚಾರ್ಯರು ಉತ್ತರಾಯಣದ ದಾರಿಯನ್ನು ಕಾಯ್ದು ನಾಳೆ ಬರುವ ಮಾಘ ಶುದ್ಧ ಅಷ್ಟಮಿಯ ದಿನ ಅವರು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಇವತ್ತು ಸೂರ್ಯನ ಸ್ತೋತ್ರ ಬಹಳ ಮಹತ್ವಪೂರ್ಣವಾದದ್ದು. ಅದರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದ ಆದಿತ್ಯ ಹೃದಯ ಸ್ತೋತ್ರ ಅಂತಿಕೊಂಡಂತೇನಿದೆ, ಇದಕ್ಕೆ ಬಹಳ ಮಹತ್ವ ಇದೆ. ಇವತ್ತಿನ ದಿನ ಜನರಲ್ಲಿ ಹೃದಯವೇ ಇಲ್ಲ, ಅಲ್ಲ, ಹಾರ್ಟ್ ಇದೆ, ಹೃದಯ ಇಲ್ಲ. ಏನು ಆಚಾರ್ಯ ವಿರುದ್ಧ ಮಾತನಾಡ್ತೀರಿ? ಹೃದಯ ಇದು ಆಧ್ಯಾತ್ಮಿಕವಾದಂಥ ಅರ್ಥ. ದಯೆ, ಕರುಣೆ, ಸಹನಶೀಲತೆ, ಬಂಧು ಬಾಂಧವರನ್ನು ಪ್ರೀತಿಸುವಿಕೆ, ನಾನು ನಮ್ಮವರು ಅಂತಿಕೊಂಡಂತಕ್ಕಂಥ ಅನ್ನುವ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಿಕೆ, ಎಲ್ಲರೂ ತಮ್ಮ ಕರಿಯರ್, ಮೊಬೈಲ್ ಅದರಲ್ಲಿ ಆಸಕ್ತರಾಗಿದ್ದಾರೆ. ತಮ್ಮ ಸಂಬಂಧಿಕರು ಇದ್ದಾರೆ ಅಂತ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು ಅಂತ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವೆ, ನೋಡಪ್ಪ, ಇವಳು ನಮ್ಮ ಅತ್ತೆ, ಸೋದರತ್ತೆ, ಇವಳು ನಮ್ಮ ಅಬಚಿ, ಇವರ ಮಕ್ಕಳು, ಅವ್ರಿಗೂ ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಸ್ವಲ್ಪ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಳ್ಳಿ. ಯಾಕೆ ಬೇಕು ಅಂತ ಅನ್ನೋದು ಅವ್ರ ಕಡೆಯಿಂದ ಉತ್ತರ. ಅವ್ರು ಬೇಕಾದ್ರೆ ಮೊದಲು ಫೋನ್ ಮಾಡಲಿ. ಇಲ್ಲ, ನಿಜವಾಗಿ ದುಃಖಕರ. ಫೇಸ್ಬುಕ್ನಲ್ಲಿ ಯಾರು ಬೇಡ ಆಗಿರ್ತಕ್ಕಂಥ ಎಲ್ಲರನ್ನ ಮಾಡಿಕೊಡ್ತಾರೆ. ಆದರೆ ಫೇಸ್ಬುಕ್ನಲ್ಲಿ ನನ್ನ ಸಂಬಂಧಿಕರೇನಿದ್ದಾರೆ, ತಾಯಿ ಕಡೆ ಸಂಬಂಧಿಕರು, ತಂದೆ ಕಡೆ ಸಂಬಂಧಿಕರು, ಎಲ್ಲರ ಜೊತೆಯಲ್ಲಿ ನಾನು ಕಾಂಟ್ಯಾಕ್ಟ್ ಆಗಿ ಇಟ್ಕೊಳ್ಬಾರ್ದು. ಇಲ್ಲ, ಫೇಸ್ಬುಕ್ನಲ್ಲಿ ಹಾಕಿ ನಮ್ದೆಲ್ಲ ರಹಸ್ಯ ಗೊತ್ತಾಗ್ತದೆ. ನಿಮ್ಗೆ ರಹಸ್ಯ ವಿಷಯ ಹಾಕುವಂತಂದವ್ರು ಯಾರು? ನಿಮಗೆ ನಿಮ್ಮ ಅನವಶ್ಯಕವಾಗಿರ್ತಕ್ಕಂಥ ಇಮೋಷನಲ್ ಫೇಸ್ಬುಕ್ನಲ್ಲಿ ಯಾಕೆ ಹಾಕಬೇಕು? ಅದ್ರ ಪರಿಚಯ ಹಾಕಿ.
ನಮ್ಮ ಮಗಳ ನಿಶ್ಚಯ ಆಗಿದೆ, ಅಥವಾ ನಮ್ಮ ಮೊಮ್ಮಗನ ನಾಮಕರಣ ಇದೆ, ಅಥವಾ ನಾನು ಜಾಬ್ ಹುಡುಕ್ತಾ ಇದ್ದೇನೆ, ಅಥವಾ ನನಗೆ ಪ್ರಮೋಷನ್ ಸಿಕ್ಕಿದೆ. ನಮ್ಮಲ್ಲಿ ಹಂಚಿಕೊಳ್ಳೋಣಲ್ಲ. ನಾವು ನಮ್ಮನ್ನೇ, ನಮ್ಮ ಕುಟುಂಬವನ್ನೇ, ನಮ್ಮ ಸಂಬಂಧಿಕರನ್ನೇ ನಾವು ಪ್ರೀತಿಸೋದಿಲ್ಲ, ಅಥವಾ ಅವ್ರ ಪರಿಚಯ ಇಟ್ಟುಕೊಳ್ಳೋದಿಲ್ಲ, ಅವರ ಸಂಪರ್ಕ ಇಟ್ಕೊಳ್ಳೋದಿಲ್ಲ ಅಂದಮೇಲೆ ದೇಶದ ಮೇಲೆ ತಲೆ ಪ್ರೇ ಮಾಡ್ತೇವೆ ನಾವು. ದೇಶಪ್ರೇಮ ಇನ್ನೂ ಬಹಳ ದೂರ ಆಯಿತು. ಅದಕ್ಕೆ ನಾನು ಹೇಳಿದ್ದು ನಮ್ಮಲ್ಲಿ ಹೃದಯ ಇಲ್ಲ ಅಂತ. ಹೃದಯ ಅಂತಿಕೊಂಡಂತಂದರೆ ಇನ್ನೊಂದು ಅರ್ಥ ಮಹಿಮೆ ಅಂತ ಅರ್ಥ, ರಹಸ್ಯವಾದ ಮಹಿಮೆ. ಲಕ್ಷ್ಮೀ ಹೃದಯ ಅಂತಿದೆ, ನಾರಾಯಣ ಹೃದಯ ಅಂತಿದೆ, ಗಣಪತಿ ಹೃದಯ ಅಂತಿದೆ, ಆದಿತ್ಯ ಹೃದಯ ಅಂತಿದೆ. ಅಂದರೆ ಅವರ ರಹಸ್ಯವಾದ ಮಹಿಮೆಗಳು ಅಂತಿಕೊಂಡಂತೇನಿವೆ ಅವುಗಳಿಲ್ಲಿವೆ. ವಿಶೇಷವಾಗಿ ಸಂಕ್ರಮಣದ ದಿನ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತಿಕೊಂಡಂತನ್ನುವುದು ಶಾಸ್ತ್ರದ ನಿಯಮ. ಹೃದಯ ಸಂಬಂಧಿಯಾದ ರೋಗಗಳು, ಮಾನಸಿಕವಾಗಿರ್ತಕ್ಕಂಥ ಪೀಡೆಗಳು, ಅನಾರೋಗ್ಯ, ದಾರಿದ್ರ್ಯ ಇವೆಲ್ಲ ಹೊರಟೋಗ್ತವೆ. ಅದಕ್ಕೋಸ್ಕರ ಇವತ್ತು ಈ ವಿಷಯವನ್ನು ನಾನು ಆರಿಸಿದ್ದೇನೆ. ನನಗೆ ಗೊತ್ತಿದೆ ನಮ್ಮ ಸೃಷ್ಟಿ ಚಿಂತನೆ ಅರ್ಧದಲ್ಲಿ ಉಳಿದಿದೆ ಅಂತಕೊಂಡು ಹೇಳಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಬಿಟ್ಟಿದ್ದೇನೆ. ಮತ್ತು ನಾಳಿನಿಂದ ಅದನ್ನು ಹೇಳೋಣ. ರಹಸ್ಯ ಸ್ತೋತ್ರ ಅಂತ ಯಾಕೆ ಹೇಳಿದ್ರಿ ಅಂತಂದರೆ, ಮೇಲ್ ನೋಡಿದರೆ ರಾಮಚಂದ್ರ ವಾಲ್ಮೀಕಿ ರಾಮಾಯಣದ ಪ್ರಕಾರ ಯುದ್ಧ ಮಾಡಿ ದಣಿದಿದ್ದಾನೆ. ಆಗ ಎದುರಿಗೆ ರಾವಣ ಬರ್ತಾನೆ. ದಣಿದಾಗ, ಪ್ರಬಲ ಶತ್ರು ಬಂದಾಗ ರಾಮಚಿಂತಾಕ್ರಾಂತನಾಗ್ತಾನೆ. ಆಗ ಅಗಸ್ತ್ಯ ಋಷಿಗಳು ಬಂದು ರಾಮಚಂದ್ರನಿಗೆ ಸೂರ್ಯನ ಸ್ತೋತ್ರವನ್ನು ಹೇಳಿಕೊಡ್ತಾರೆ. ಸೂರ್ಯನನ್ನು ಸ್ತೋತ್ರ ಮಾಡುವಂತ ತಿಳ್ಕೊಂಡಂತೆ. ಆದರೆ ಇಲ್ಲಿ ಸೂರ್ಯ ಅಂತಿಕೊಂಡಂತಂದ್ರೆ ನಮಗೆ ಬೆಳಕನ್ನು ಕೊಡುವ ಸೂರ್ಯ ಅಲ್ಲ, ಅಥವಾ ಅದಿತಿ ಪುತ್ರನಾಗಿರ್ತಕ್ಕಂಥ ಸೂರ್ಯ ಅಲ್ಲ. ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಸವಿತ್ರ ನಾಮಕನಾಗಿರ್ತಕ್ಕಂಥ ಶ್ರೀಹರಿ. ಆಯ್ತು, ನೀವು ಮಾಧುರ್ಯ ಯಾವುದೋ ಇದೆ, ಅದಕ್ಕೆ ಅರ್ಥ ಹಸ್ತೀರಿ ಅಂತ ತಿಳ್ಕೊಂಡಂತೇಳಿ ಎಲ್ಲಿದೆ ಅಲ್ಲಿ ಅರ್ಥ ಹಚ್ತಾರೆ. ಮುಂದೆ ಇಲ್ಲಿ 8ನೇ ಶ್ಲೋಕದಲ್ಲಿ ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಃ ಸ್ಕಂದಃ ಪ್ರಜಾಪತಿ ಮಹೇಂದ್ರೋ ಧನದಃ ಕಾಲಃ ಯಮಃ ಸೌಮ್ಯೋ ಅಪಾಂಪತಿ. ಇವನು ಬ್ರಹ್ಮದೇವರಲ್ಲಿದ್ದು ಪ್ರೇರಣೆ ಮಾಡುವನು ಇವನೇ, ಸ್ವತಃ ವಿಷ್ಣುವಾಗಿ ಜಗತ್ತನ್ನು ಪ್ರೇರಣೆ ಮಾಡೋನು ಇವನೇ, ರುದ್ರದೇವರಲ್ಲಿದ್ದು ಪ್ರೇರಣೆ ಮಾಡೋನು ಇವನೇ, ಸ್ಕಂದನಲ್ಲಿರ್ತಕ್ಕಂಥ ಪ್ರೇರಣೆ ಮಾಡೋನು ಇವನೇ. ಹಾಗೆ ಅರ್ಥ ಮಾಡ್ತೀರಿ? ಇವನೇ ಬ್ರಹ್ಮ, ಇವನೇ ವಿಷ್ಣು, ಇವನೇ ಸ್ಕಂದ, ಇವನೇ ಪ್ರಜಾಪತಿ ಹಂಗಲ್ಲ. ಅವರೆಲ್ಲರೂ ಬೇರೆ ಬೇರೆ ಜೀವರಲ್ಲೇನು? ದೇವರನ್ನು ಬಿಟ್ಟು ಉಳಿದವರಲ್ಲ ಜೀವರಲ್ಲೇನು? ಒಂದೇ ಆಗ್ತಾರೆ. ಇನ್ನು ಎರಡನೇದ್ದು, ಇವೆಲ್ಲವೂ ಒಂದೇ ಆಗಬೇಕಾಗಿದ್ದರೆ ಇದು ವಿಷ್ಣುವಿನ ಸ್ತೋತ್ರ ಆಗಲೇಬೇಕು. ಯಾಕೆ? ವೇದ ಸ್ಪಷ್ಟ ಹೇಳ್ತದೆ, ಯೋ ದೇವಾನಾಂ ನಾಮಧ ಏಕ ಏವ. ಸಕಲ ದೇವತೆಗಳ ಪರಮ ಮುಖ್ಯ ವೃತ್ತಿಯಿಂದ ಹೆಸರು ಇರತಕ್ಕಂಥ ವ್ಯಕ್ತಿಯ ಎಲ್ಲ ಹೆಸರುಗಳು ಭಗವಂತನ ಹೆಸರುಗಳೇ, ಸೂರ್ಯನ ಹೆಸರು ಅಲ್ಲ. ಯಾಕೆಂದರೆ ಈ ಸೂರ್ಯ ದೇವರ ಕಣ್ಣಿನಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಒಂದು ಅಭಯದಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಒಂದು ಸೀಮಿತವಾದಂಥ ಸಾಮರ್ಥ್ಯವುಳ್ಳವನು. ಇವನು ಬ್ರಹ್ಮರುದ್ರ ಸ್ಕಂದ ಆಗಲಿಕ್ಕೆ ಸಾಧ್ಯವಿಲ್ಲ, ಇವನು ವಿಷ್ಣು ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ದೈತ್ಯ ಮೋಹನಾರ್ಥವಾಗಿ ರಾಮ ಯಾರ್ಯಾರನ್ನೂ ಸ್ತೋತ್ರ ಮಾಡ್ತಾನೆ ಅಂತ ಅಸುರರು ಮೋಹಿತರಾಗಿ
ರಾಮನ ದ್ವೇಷ ಮಾಡಿ ಅಂಧಕನಸಿಗೆ ಹೋಗಲಿ ಅಂತ ತಿಳ್ಕೊಂಡಂತ ಉದ್ದೇಶದಿಂದ ಜ್ಞಾನಿಗಳು ಇದು ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಸವಿತನಾಮಕ ಶ್ರೀಹರಿಯ ಸ್ತೋತ್ರ ಅಂತ ಅನ್ನೋದನ್ನು ಜ್ಞಾನಿಗಳು ತಿಳಿದುಕೊಳ್ಳಲಿ ಅಂತಿಕೊಂಡಂತನ್ನುವ ರೀತಿಯಲ್ಲಿ ಮುಂದೆ ಬರತಕ್ಕಂತಹ ಈ ಸ್ತೋತ್ರ ನೋಡೋಣ. ಈ ಸ್ತೋತ್ರ ಮತ್ತು ಭಗವದ್ಗೀತೆ 9 ಮತ್ತು 10ನೇ ಅಧ್ಯಾಯ ವಿಭೂತಿ ಸ್ತೋತ್ರ ಎರಡನ್ನ ಹೊಂದಾಣೆ ಮಾಡಿಕೆ ನೋಡಿಕೊಳ್ಳಿ. ಕೃಷ್ಣ ಹೇಳ್ತಾನೆ, ಸೂರ್ಯರಲ್ಲಿ ನಕ್ಷತ್ರಗಳಲ್ಲಿ ನಾನೇ ಚಂದ್ರ, ಪ್ರತಿಯೊಂದು ನಾನೇ 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 ಅಂತ ಹೇಳ್ತಾ ಹೋಗ್ತಾನಲ್ಲ, ಅದೇ ಇಲ್ಲಿದೆ. ಒಂದು ಅರ್ಥದಲ್ಲಿ ಆದಿತ್ಯ ಹೃದಯ ಅಂತ ಅನ್ನೋದು ಒಂದೇ, ಭಗವಂತನ ವಿಭೂತಿ ಸ್ತೋತ್ರ ಅಂತಂದ್ರೂ ಕೂಡ ಒಂದೇ. ಈಗಲೂ ಕೇಳಿ, ಮಧ್ಯಾಹ್ನ 2:50 ನಂತರ ದಾತೆ ಪಂಚಾಂಗ ಮತ್ತು ಉಳಿದ ದೃಗಣಿತ ಪಂಚಾಂಗಗಳಲ್ಲಿ ಬೆಳಗ್ಗೆ 9, 8:30, 9 ನಂತರ ಪರ್ವಕಾಲ ಇದೆ ಅಂತಿದೆ. ಅಲ್ಲ, ನಾವು ಸೂರ್ಯ ಸಿದ್ಧಾಂತವನ್ನೇ ನಮ್ಮ ಧಾರ್ಮಿಕ ಆಚರಣೆಗೋಸ್ಕರ ಆದರ್ಶವನ್ನಾಗಿಟ್ಟುಕೊಂಡಿದ್ದರಿಂದಾಗಿ, ಶ್ರೀಮದಾಚಾರ್ಯರಿಂದ ಅದೇ ಪರಂಪರೆ ಬಂದಿದ್ದರಿಂದಾಗಿ ಸೂರ್ಯ ಸಿದ್ಧಾಂತದ ಪ್ರಕಾರ ಮಧ್ಯಾಹ್ನ 2:50 ನಂತರ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಆರಂಭದ 1 ಗಂಟೆ ಬಹಳ ಅತಿ ಶ್ರೇಷ್ಠ ಮುಹೂರ್ತ ಅಂತ ಅನಿಸ್ಕೊಳ್ತಾರೆ. ಹಾಗೆ ಮುಂದೆ 12 ಗಂಟೆವರೆಗೂ ರಾತ್ರಿವರೆಗೂ ಪರ್ವಕಾಲ ಇದೆ. ಆದರೆ ಆರಂಭದ ಪರ್ವಕಾಲ ಇದು ಉತ್ತರಾಯಣದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಇದಕ್ಕೆ ಪುಷ್ಕರ ತ್ರಿಪುಷ್ಕರ ಅಂತಿಕೊಂಡು ಕೂಡ ಕರೀತಾರೆ. ಇನ್ನು 31 ಶ್ಲೋಕದ ಈ ಆದಿತ್ಯ ಹೃದಯವನ್ನು ಚಿಂತನೆ ಮಾಡೋಣ, ಏಕೆ ಸಮಯ ನಮಗೆ ಸೀಮಿತವಾಗಿದೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ. ಇದನ್ನು ಪಾಲನೆ ಮಾಡ್ತಕ್ಕಂಥವರು ಅಸ್ಯ ಆದಿತ್ಯ ಹೃದಯ ಸ್ತೋತ್ರಸ್ಯ ಅಗಸ್ತ್ಯ ಋಷಿ ಅನುಷ್ಠುಪ್ ಛಂದ ಆದಿತ್ಯ ಹೃದಯ ಭೂತೋ ಭಗವಾನ್ ಬ್ರಹ್ಮ ದೇವತಾ. ನೋಡಿಕೊಳ್ಳಿ, ದೇವತೆ ಯಾರು? ಆದಿತ್ಯನ ಹೃದಯನಾಗಿ, ಆದಿತ್ಯನಲ್ಲಿ ಅಂತರ್ಗತನಾದ ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾದ ಬ್ರಹ್ಮ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಅನಿಸ್ಕೊಂಡು ಅನಂತ ಗುಣ ಪರಿಪೂರ್ಣನಾದ ಶ್ರೀಹರಿಯೇ ಇಲ್ಲಿ ದೇವತ. ಧಿರಸ್ಥ ಅಶೇಷ ವಿಘ್ನತೆಯ, ಸಕಲ ವಿಘ್ನಗಳನ್ನು ದೂರ ಮಾಡಿ ಬ್ರಹ್ಮವಿದ್ಯೆ ನನಗೆ ಸಿದ್ಧಿಯಾಗಲಿ ಮತ್ತು ಸಂಸಾರದ ಯುದ್ಧದಲ್ಲಿ ನನಗೆ ಜಯ ಸಿಗಲಿ ಅಂತ ತಿಳ್ಕೊಂಡಂತೇಳಿ ಸರ್ವತ್ರ ಜಯಸಿದ್ಧೌ ಆದಿತ್ಯ ಹೃದಯ ಸ್ತೋತ್ರೇ ವಿನಿಯೋಗ. ಪರಮಾತ್ಮ ಅನುಗ್ರಹದಿಂದ ಸಂಸಾರದಿಂದ ಗೆಲ್ಲುವುದಕ್ಕೋಸ್ಕರ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಬೇಕು ಅಂತಿಕೊಂಡಂತ ಅನ್ನೋದು ಇಲ್ಲಿ ಇದರ ವಿನಿಯೋಗವನ್ನು ಕೂಡ ಶಾಸ್ತ್ರಕಾರರು ಹೇಳಿದ್ದಾರೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ಪರಮಾತ್ಮ ದೈತ್ಯ ಮೋಹನಾರ್ಥವಾಗಿ ಯುದ್ಧದಲ್ಲಿ ದಣಿದಂತೆ ತೋರಿಸಿದ್ದಾನೆ, ಚಿಂತಾಕ್ರಾಂತನಂತೆ ನಾಟಕ ಮಾಡಿದ್ದಾನೆ. ಅಷ್ಟರಲ್ಲಿ ರಾವಣ ಎದುರಿಗೆ ಯುದ್ಧಕ್ಕೆ ಬಂದಿದ್ದಾನೆ. ಈ ಯುದ್ಧ ನೋಡೋದಕ್ಕೋಸ್ಕರ ದೇವತೈಶ್ಚ ಸಮಾಗಮ್ಯ ದ್ರಷ್ಟುಂ ಅಭ್ಯಾಗತೋರಣಂ. ಎಲ್ಲ ದೇವತೆಗಳು, ಎಲ್ಲ ಋಷಿಮುನಿಗಳು ಎಲ್ಲರೂ ಬಂದಿದ್ದರು. ಅಗಸ್ತ್ಯರು ನೋಡಿದರು, ರಾಮ ಚಿಂತಾಕ್ರಾಂತನಾದಂತೆ ಕಾಣ್ತಾನೆ ಅಂತೆ ಕಂತೆ ಆಗಿರಲಿಲ್ಲ. ಅವನ ಹತ್ರ ಬಂದು ಹೇಳ್ತಾನೆ, ಅಗಸ್ತ್ಯರು ಹೇಳ್ತಾರೆ, ರಾಮ ರಾಮ ಮಹಾಬಾಹು ಶೃಣುಗುಹ್ಯಂ ಸನಾತನ. ಸನಾತನ ಕಾಲದಿಂದ ಬಂದಿರತಕ್ಕಂಥ ಒಂದು ರಹಸ್ಯ ಸ್ತೋತ್ರ ಇದೆ. ಏನ ಸರ್ವಾನ್ ಅರೀನ್ ವತ್ಸ, ಎಲೆ ವತ್ಸ ರಾಮ, ಎಲ್ಲ ಶತ್ರುಗಳನ್ನು ಯುದ್ಧದಲ್ಲಿ ನೀನು ಗೆಲ್ಲುವುದಕ್ಕೋಸ್ಕರ ಸಮರ್ಥನಾಗ್ತೆ. ಇಂತಹ ನನ್ನ ಈ
ಹೇಳೋ ಮಾತನ್ನು ಸ್ತೋತ್ರವನ್ನು ಲಕ್ಷ್ಯ ಕೊಟ್ಟು ಕೇಳು. ಆದಿತ್ಯ ಹೃದಯಂ ಪುಣ್ಯಂ, ಆದಿತ್ಯ ಹೃದಯ ಪುಣ್ಯಕರವಾಗಿದೆ. ಸರ್ವಶತ್ರು ವಿನಾಶನಂ, ನಿಮಗೆ ಆಫೀಸ್ನಲ್ಲಿ ಯಾರಾದರೂ ಬಹಳ ಪೀಡೆ ಕೊಡ್ತಾ ಇದ್ದರೆ, ಅನವಶ್ಯಕವಾಗಿ ನಿಮ್ಮ ಬಾಸ್ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದರೆ, ಶತ್ರುಗಳು ನಿಮ್ಮನ್ನು ಪೀಡಿಸ್ತಾ ಇದ್ದರೆ ಈ ಸ್ತೋತ್ರ ತಪ್ಪದೆ ಹೇಳಿ. ಜಯಾವಹಂ, ಜಯವನ್ನು ಕೊಡ್ತಕ್ಕಂತಹ ಇದರ ಜಪ ಅಕ್ಷಯವಾಗಿರ್ತಕ್ಕಂಥ ಫಲವನ್ನು, ನಿತ್ಯಂ ಅಕ್ಷಯಂ, ಅಕ್ಷಯವಾದ ಫಲವನ್ನು ಕೊಡ್ತದೆ. ಸರ್ವಶ್ರೇಷ್ಠ ಸ್ತೋತ್ರವಾಗಿದೆ ಇದು, ಶಿವಂ ಮಂಗಲಕರವಾಗಿದೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ, ಜಯಾವಹಂ ಜಪಂ ನಿತ್ಯಂ ಅಕ್ಷಯಂ ಪರಮಂ ಶಿವಂ, ಸರ್ವಮಂಗಲ ಮಾಂಗಲ್ಯಂ. ಸರ್ವ ಮಂಗಲ ಸ್ವರೂಪಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ, ಅವಳಿಗೂ ಕೂಡ ಮಾಂಗಲ್ಯಂ, ಅವಳಿಗೂ ಕೂಡ ಆನಂದವನ್ನು, ಆನಂದಾತಿರೇಕವನ್ನು ಕೊಡ್ತಕ್ಕಂತಹ ಈ ಪರಮಾತ್ಮನ ಸ್ತೋತ್ರ ಇದು. ಸರ್ವಶತ್ರು ಸರ್ವ ಪಾಪ ಪ್ರಣಾಶನಂ, ಎಲ್ಲ ಪಾಪಗಳನ್ನು ಕೂಡ ಇದು ದೂರ ಮಾಡ್ತಾರೆ. ಜಯಾವಹಂ ಜಪಂ ನಿತ್ಯಂ, ಜಯವನ್ನು ತಂದು ಕೊಡ್ತಕ್ಕಂಥದ್ದು ಇಲ್ಲ. ಸರ್ವ ಪಾಪ ಚಿಂತಾ ಶೋಕ ಪ್ರಶಮನಂ, ಚಿಂತೆಯನ್ನು ದೂರ ಮಾಡ್ತಾರೆ, ಶೋಕವನ್ನು ದೂರ ಮಾಡ್ತಾರೆ. ಆಯುರ್ ವರ್ಧನಂ ಉತ್ತಮಂ, ಆಯುಷ್ಯವನ್ನು ಬೆಳೆಸ್ತದೆ. ರಶ್ಮಿಮಂತಂ ಸಮುದ್ಯಂತಂ, ಜಗತ್ತನ್ನು ಬೆಳಗುವ, ನಮ್ಮೆದುರಿಗೆ ಪ್ರತ್ಯಕ್ಷನಾಗಿ ಥಳಥಳ ಹೊಳೆಯುವ, ದೇವ ಅಸುರರು ಯಾರಿಗೆ ನಮಸ್ಕಾರ ಮಾಡ್ತಾರೆ ಅಂಥ ಭುವನೇಶ್ವರಂ, ಸರ್ವೋತ್ತಮನಾದ ವಿವಸ್ವಂತಂ, ವಿವಸ್ವಾನ್ ಅಂತ ಹೇಳಿ ಅನಿಸ್ಕೊಂಡಿರ್ತಕ್ಕಂತಹ ಅವನ ಅಂತರ್ಗತನಾಗಿರ್ತಕ್ಕಂಥ ಭಾಸ್ಕರಂ, ಅದ್ಭುತ ಪ್ರಕಾಶವುಳ್ಳ ಪರಮಾತ್ಮನನ್ನು ಪೂಜೆ ಮಾಡು. ನೀನು ಪೂಜೆ ಮಾಡಿ ಆದರ್ಶ ತೋರಿಸಿದರೆ ಜಗತ್ತಿನಲ್ಲಿ ಎಲ್ಲರೂ ರಾಮನನ್ನು ಅನುಕರಿಸಬೇಕು ಅಂತೇಳಿ ಮರ್ತ್ಯಾವತಾರಸ್ತು ಮರ್ತ್ಯ ಶಿಕ್ಷಣ, ನಿನ್ನ ಅವತರಣ ನಿನ್ನ ಅನುಕರಣಕ್ಕೋಸ್ಕರ ಬಂದಿರ್ತಾರೆ. ಆದ್ದರಿಂದಾಗಿ ಈ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಏಷ ಬ್ರಹ್ಮ ಚ ವಿಷ್ಣುಶ್ಚ, ಸೂರ್ಯಾಂತರ್ಗತನಾದ ನಾರಾಯಣ ಇವನೇ ಗುಣಪೂರ್ಣ, ಇವನೇ ವಿಷ್ಣು ಸರ್ವತ್ರ ವ್ಯಾಪ್ತ, ಇವನೇ ಶಿವ ಇವನ ಮಂಗಲಕರ, ಇವನೇ ಸ್ಕಂದ ನಮ್ಮ ಮೇಲೆ ನಮ್ಮನ್ನು ಕಂಡು ದಯೆಯಿಂದ ಕರೆಗೆ ಅನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿ. ಇವನೇ ಪ್ರಜಾಪತಿ, ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವನು. ಇವನೇ ಮಹೇಂದ್ರ, ಅತ್ಯಂತ ಶ್ರೇಷ್ಠವಾದ ಐಶ್ವರ್ಯದಿಂದ ಯುಕ್ತನಾಗಿರ್ತಕ್ಕಂಥವನು. ಇಲ್ಲಿ ವ್ಯಕ್ತಿಗಳ ಹೆಸರೆಲ್ಲ ಪರಮಾತ್ಮನ ವಿಶೇಷಣಗಳು. ಧನದಹ, ದೈವಿ ಸಂಪತ್ತು, ಲೌಕಿಕ ಸಂಪತ್ತನ್ನು ಕೊಡ್ತಕ್ಕಂಥವನು ಇವನೇ. ಕಾಲಹ, ಪುರುಷ ಮತ್ತು ಕಾಲರೂಪದಿಂದ ಅಂತರ್ಯಾಮಿಯಾಗಿ ಮತ್ತು ಬಹಿರ್ವ್ಯಾಪ್ತನಾಗಿ ನಮ್ಮ ಯೋಗಕ್ಷೇಮ ನೋಡಿಕೊಳ್ತಕ್ಕಂಥವನು ಇವನೇ. ಯಮಃ, ಜಗತ್ತನ್ನು ನೇಮಿಸುವನು ಇವನೇ. ಸೋಮಃ, ಇವನೇ ತಾನು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀದೇವಿಯಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ, ಚಂದ್ರಾಂತರ್ಗತನಾಗಿ ತಂಪನ್ನು ಕೊಡ್ತಕ್ಕಂಥ ವ್ಯಕ್ತಿ. ಅಪಾಂಪತಿ, ಸಮುದ್ರ ರಾಜನಾದ ವರುಣನಲ್ಲಿದ್ದು ವರುಣನನ್ನು ಪ್ರೇರಿಸಿ ವರುಣನಿಗೆ ಅನುಗ್ರಹ ಮಾಡ್ತಕ್ಕಂಥವನು ಇವನೇ. ಪಿತರಹ, ಪಿತೃದೇವತೆಗಳ ಅಂತರ್ಗತನಾಗಿರ್ತಕ್ಕಂಥವನು. ವಸವಃ, ವಸುದೇವತೆಗಳ ಅಂತರ್ಗತನಾಗಿರ್ತಕ್ಕಂಥವನು. ಸಾಧ್ಯರ ಅಂತರ್ಗತನಾಗಿರ್ತಕ್ಕಂಥವನು. ಅಶ್ವಿನೋ, ಅಶ್ವಿನಿ ದೇವತೆಗಳ ಅಂತರ್ಗತನಾಗಿರ್ತಕ್ಕಂಥವನು. ಮರುತಃ, ಮರುದೇವತೆಗಳ ಅಂತರ್ಗತನಾಗಿರ್ತಕ್ಕಂಥವನು.
ಮನುಹು ಧ್ಯಾನ ಸ್ವರೂಪನು, ವಾಯು ಎಲ್ಲತ್ತರದಲ್ಲಿಯೂ ಕೂಡ ಪ್ರಾಣವಾಯುವನ್ನು ಕೊಡ್ತಕ್ಕಂಥವನು, ವನ್ನಿಹಿ ತಾನು ಸ್ವತಃ ಉರಿದು ಜಗತ್ತಿಗೆ ತಮ್ಮ ಶಾಖವನ್ನು ಕೊಡ್ತಕ್ಕಂಥವನು, ಪ್ರಜಾಹ ಪುನಃ ಪುನಃ ಅವತಾರವನ್ನು ತೆಗೆದುಕೊಳ್ತಕ್ಕಂಥವನು, ಪ್ರಾಣ ಎಲ್ಲರಿಗೂ ಆಧಾರನು ಪ್ರೇರಕನು, ಋತುಕರ್ತ ಎಲ್ಲ ಋತುಗಳ ನಿಯಾಮಕನು ಇವನೇ, ಪ್ರಭಾಕರ ಜಗತ್ತನ್ನು ಬೆಳಗುವನು ಇವನೇ, ಆದಿತ್ಯ ಆ ಸಮ್ಯಕ್ ಎಲ್ಲ ಕಡೆಯಲ್ಲಿ ಬೆಳಗ್ತಕ್ಕಂಥವನು ಇವನೇ, ಸವಿತ ಜಗತ್ತನ್ನು ಸೃಷ್ಟಿ ಮಾಡುವವನು ಇವನೇ, ಸೂರ್ಯ ಜ್ಞಾನಿಗಳಿಂದ ಗಮ್ಯನಾಗಿರ್ತಕ್ಕಂಥವನು ಇವನೇ, ಖಗಃ ಗರುಡನ ಮೇಲೆ ಕುಳಿತುಕೊಂಡು ಆಕಾಶದಲ್ಲಿ ತಿರುಗಾಡ್ತಕ್ಕಂಥವನು ಇವನೇ, ಪೂಷನ್ ಅಂತಕ್ಕಂಥ ಸೂರ್ಯಾಂತರ್ಗತನಾಗಿರ್ತಕ್ಕಂಥವನು ಇವನೇ, ಗಭಸ್ತಿಮಾನ್ ಸ್ವತಂತ್ರ ಸ್ವಯಂ ಪ್ರಕಾಶಿಯಾಗಿರ್ತಕ್ಕಂಥವನು ಈ ಸೂರ್ಯಾಂತರ್ಗತ ನಾರಾಯಣನೇ, ಗಭಸ್ತಿಮ ಸುವರ್ಣ ಸದೃಶ ಸುವರ್ಣವರ್ಣದಿಂದ ಯುಕ್ತನಾಗಿರ್ತಕ್ಕಂಥವನು, ಭಾನು ಪ್ರಕಾಶವನ್ನು ಯಾವುದನ್ನು ಪ್ರಕಾಶ ಯಾವಾಗಲೂ ಅನುಸರಿಸ್ತದೆ ಅಂತ ಮಹಾಪ್ರಕಾಶವುಳ್ಳವನು, ಇವನೇ ಹಿರಣ್ಯರೇತಾಹ ತನ್ನ ರೇತಸ್ಸನ್ನು ಪ್ರಳಯೋದಕ ಅಂತಕೊಂಡು ನಚ್ಕೊಂಡು ಮಹಾಲಕ್ಷ್ಮಿಯಲ್ಲಿ ಪರಮಾತ್ಮ ಇಟ್ಟಾಗ ಅದು ಹಿರಣ್ಯ ಗರ್ಭವಾಗಿ ಅಥವಾ ಹಿರಣ್ಯಮಯಾಂಡವಾಗಿ ಪರಿಣಮಿಸಿತು. ಅದರಲ್ಲಿ ಬ್ರಹ್ಮದೇವರನ್ನು ಇಟ್ಟು ಪರಮಾತ್ಮ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭಿಸಿದ ಅನ್ನೋ ವಿಚಾರದಿಂದಾಗಿ ಇವನೇ ಹಿರಣ್ಯರೇತಾಹ ಹೇಳಿ. ಹಿರಣ್ಯರೇತ ಸೂರ್ಯನಾಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಬ್ರಹ್ಮನ ಅಪ್ಪನಾಗ್ಲಿಕ್ಕೆ ಸಾಧ್ಯತೆ ಇದೆ? ಇಲ್ಲ. ದಿವಾಕರ ಬೆಳಗಾದ ಕ್ಷಣಕ್ಕೇನೆ ವಿಶ್ವರೂಪದಿಂದ ನಮಗೆ ಜಾಗೃತಿಯನ್ನು ಕೊಟ್ಟು ಹಗಲನ್ನು ಸಾರ್ಥಕ ಮಾಡ್ತಕ್ಕಂಥವನು ಇವನೇ. ಹರಿದಶ್ವ ಪರಮಾತ್ಮ ವನಸ್ಪತಿಗಳಲ್ಲಿ ಇದ್ದು ಸಕಲ ವನಸ್ಪತಿಗಳಿಗೆ ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಕೊಡ್ತಕ್ಕಂಥವನು ಇವನೇ. ಸಹಸ್ರಾರ್ಚಿ ಸಹಸ್ರಾಕ್ಷ ಸಹಸ್ರಪಾತ್ ಎಲ್ಲೂ ಅನಂತವಾದ ಪ್ರಕಾಶವುಳ್ಳವನು ಇವನೇ. ಸಪ್ತಿರ್ಮರೀಚಿಮಾನ್ 7 ಕುದುರೆಗಳಿಂದ ಯುಕ್ತನಾಗಿರ್ತಕ್ಕಂತಹ ಮಹಾಪ್ರಕಾಶಿತನು ಇವನೇ. ಹೌದು, ಪಂಚ ಜ್ಞಾನೇಂದ್ರಿಯ ಮನಸ್ಸು ಮತ್ತು ಬುದ್ಧಿ ಈ ಕುದುರೆಗಳನ್ನು ನಿಯಮಿಸುತ್ತಾ ನಮ್ಮ ಹೃದಯದಲ್ಲಿ ವಾಯುದೇವರ ಅಂತರ್ಗತನಾಗಿದ್ದುಕೊಂಡು ನಮ್ಮ ಇಂದ್ರಿಯ ಪ್ರೇರಕನು ಕೂಡ ಈ ಋಷಿಕೇಶನೇ ಅಲ್ಲವೇನು? ತಿಮಿರೋನ್ಮಥನಃ ಪ್ರಳಯದ ಅಂಧಕಾರವನ್ನು ದೂರ ಮಾಡ್ತಕ್ಕಂಥವನು ಇವನೇ. ಶಂಭು ಶಾಂತಿ ಸುಖ ಸಮೃದ್ಧಿಯನ್ನು ಕೊಡೋದಕ್ಕೋಸ್ಕರವೇ ಅವತಾರವನ್ನು ತೆಗೆದುಕೊಳ್ತಕ್ಕಂಥವನು ಇವನೇ. ತ್ವಷ್ಟ ಇವನೇ ತಾನು ಸರ್ವತ್ರದಲ್ಲಿ ವ್ಯಾಪ್ತನು. ಮಾರ್ತಂಡ ಕೌಂಶುಮಾನ್ ಮೃತವಾಗಿರುವ ಜಡವಾಗಿರುವ ಅಂಡದಲ್ಲಿ ಪ್ರವೇಶ ಮಾಡಿ ಈ ಹಿರಣ್ಮಯ ಅಂಡವನ್ನು ಅಥವಾ ಭೂಮಂತಿಕೊಂಡಂತಕ್ಕಂಥ ಅಂಡವನ್ನು ಜಾಗೃತಗೊಳಿಸ್ತಕ್ಕಂಥವನು ಇವನೇ. ಸ್ವತಂತ್ರವಾಗಿರ್ತಕ್ಕಂಥ ಪ್ರಕಾಶವುಳ್ಳವನು ಇವನೇ. ಅಂಶುಮಾನ್ ಹಿರಣ್ಯ ಗರ್ಭ ಆಗಲೇ ಹೇಳಿದಂತೆ ಮತ್ತೆ ಪುನಃ ಹೇಳ್ತಾ ಇದ್ದಾರೆ. ಹಿರಣ್ಯ ಗರ್ಭ ಇವನ ವೀರ್ಯದಿಂದಲೇ ಹಿರಣ್ಯ ಗರ್ಭ ಅಂತ ಅನ್ಸ್ಕೊಂಡು ಬ್ರಹ್ಮದೇವರು ಹುಟ್ಟಿದ್ದಾರೆ. ಶಿಶಿರ ಚಂದ್ರನಲ್ಲಿದ್ದು ತಂಪು ಕಿರಣಗಳನ್ನು ಕೊಡ್ತಕ್ಕಂಥವನು ಇವನೇ. ತಪನಃ ಸೂರ್ಯನಲ್ಲಿದ್ದು ಜಗತ್ತಿಗೆ ಪ್ರಕಾಶವನ್ನು ಉಷ್ಣತೆಯನ್ನು ಕೊಡ್ತಕ್ಕಂಥವನು ಇವನೇ.
ಅಹಸ್ಕರ, ಹಗಲಿನಲ್ಲಿ ಜಾಗೃತ ದಶೆಯಲ್ಲಿದ್ದುಕೊಂಡು ಅವನು ಜಾಗೃತ ಅವಸ್ಥೆಯಿಂದ ವಿಶ್ವನಾಗಿ ನಮಗೆ ಸಂಪೂರ್ಣ ದಿನವನ್ನು ಸಫಲಗೊಳಿಸ್ತಕ್ಕಂಥವನು ಇವನೇ. ಅಗ್ನಿಗರ್ಭ, ತನ್ನ ಗರ್ಭದಲ್ಲಿ ಅಗ್ನಿಯನ್ನು ಇಟ್ಟುಕೊಂಡವನು. ಹೌದು, ಯಾಕೆ ಅಗ್ನಿ ಇಟ್ಕೊಳ್ಳೋನು? ಯಾಕೆ? ಅಗ್ರಣೀತ್ವಾತ್ ಅಗ್ರಗಮ್ಯತ್ವಾತ್, ಸರ್ವೋತ್ತಮನಾದ್ದರಿಂದಾಗಿ, ಸರ್ವತ್ರ ವ್ಯಾಪ್ತನಾಗಿದ್ದರಿಂದಾಗಿ ಅಗ್ನಿ ಅಂತಿಕೊಂಡಂತನ್ನು ಹೆಸರಿನಿಂದ ಯುಕ್ತನಾಗಿ ಅಗ್ನಿಗರ್ಭ ಅಂತ ಅನಿಸ್ಕೊಳ್ತಾನೆ. ಅದಿತೇ ಪುತ್ರ, ಅದಿತಿಯ ಮಗ. ಹೌದು, ವಾಮನನಾಗಿ ಉಪೇಂದ್ರನಾಗಿ ಅದಿತಿಯ ಮಗನಾಗಿ ಹುಟ್ಟುತ್ತಾನೆ. ಶಂಖ ಶಿಶಿರನಾಶಕ, ಶಂಖೆ, ಆಕಾಶಾಭಿಮಾನಿ ಆಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಗೆ ಯಾವಾಗಲೂ ಸುಖವನ್ನು ಕೊಡ್ತಕ್ಕಂಥವನು. ಆನಂತರ ನಮ್ಮ ರೋಗಗಳನ್ನು ದೂರ ಮಾಡ್ತಕ್ಕಂಥವನು ಇವನೇ. ಶಿಶಿರ ಅಂತಂದ್ರೆ ರೋಗ ಅಂತ ಅರ್ಥ, ಚಳಿಯು ಅಂತ ಅರ್ಥ ಇದೆ. ವ್ಯೋಮನಾಥ, ಆಕಾಶದಲ್ಲಿ ವ್ಯಾಪ್ತನಾದ ಮಹಾಲಕ್ಷ್ಮೀ ದೇವಿಗೂ ಗಣಪತಿಗೂ ನಾಥನಾಗಿದ್ದಾನೆ. ತಮೋಭೇದಿ, ಅಜ್ಞಾನವೆಂಬ ತಮಸ್ಸನ್ನು ತಾನು ದೂರ ಮಾಡ್ತಾನೆ. ಋಗ್ ಯಜುಸ್ ಸಾಮಪಾರಗ, ಋಗ್ ಯಜುಸ್ ಸಾಮ, ಇವುಗಳಲ್ಲಿ ಹೇಳಿದ ಮಹಿಮೆಯನ್ನು ದಾಟಿ ಇರ್ತಕ್ಕಂಥವನು. ವೇದಗಳನ್ನು ವರ್ಣನೆ ಮಾಡಲಿಕ್ಕೆ ಹೊರಟು ಕೊನೆಗೆ ನೇತಿ ನೇತಿ, ನಾ ಇನ್ನು ಮುಂದೆ ಇವನನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದಾರೆ. ಆದ್ದರಿಂದಾಗಿ ಋಗ್ಯಜುಸ್ ಸಾಮಪಾರಗನು ಇವನೇ. ಈ ಎಲ್ಲಿ ಹೆಚ್ಚಿನ ವಿಶೇಷಣಗಳು ಸೂರ್ಯನಿಗೆ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಸೂರ್ಯ ಅಂತರ್ಗತ ನಾರಾಯಣನಿಗೆ ಎಲ್ಲ ವಿಶೇಷಣಗಳು. ಘನವೃಷ್ಟಿ ಅಪಾಂ ಮಿತ್ರ, ವೃಷ್ಟಿದಾಯಕನು ಇಂದ್ರನಲ್ಲಿ ಇದ್ದು, ಆನಂತರ ಸೂರ್ಯನಲ್ಲಿದ್ದು, ಪರ್ಜನ್ಯನಲ್ಲಿದ್ದು, ಮೋಡ ತಯಾರಿ ಮಾಡಿಸಿ ನಿಯಾಮಕನಾಗಿದ್ದುಕೊಂಡು ಜಗತ್ತಿಗೆ ಮಳೆಯನ್ನು ಕೊಡ್ತಕ್ಕಂಥವನು. ಇಂದ್ರಾದಿಗಳ ಅಪೇಕ್ಷೆ ಇಲ್ಲದೂ ಕೂಡ ವೃಷಭಾವತಾರದಲ್ಲಿ ಅನೇಕ ವರ್ಷಗಳವರೆಗೆ ಮಳೆಯನ್ನು ಗರಿದವನು. ಘನವೃಷ್ಟಿ ಅಪಾಂ ಮಿತ್ರ, ವರುಣನಿಗೆ ಮಿತ್ರ, ಅತಿ ಬೇಕಾದವನು. ಯಾಕೆ? ವರುಣನ ಅಳಿಯ ಅಲ್ಲ ನೀವನು, ಲಕ್ಷ್ಮೀದೇವಿಯನ್ನು ಮದುವೆ ಆಗಿದ್ದಾನೆ, ವರುಣಪುತ್ರಿಯನ್ನು. ಆದ್ದರಿಂದಾಗಿ ವಿಂಧ್ಯ ವೀಥಿ ಪ್ಲವಂಗಮಃ, ವಿಂಧ್ಯಾಚಲದಲ್ಲಿ ದಾರಿ ಮಾಡಿದವನು. ವಿಂಧ್ಯವನ್ನು ದಾಟಿ ರಾಮಾವತಾರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ಪ್ಲವ ಇವ ಗಮಃ, ಆಕಾಶದಲ್ಲಿ ಹಾರಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು ಇವನೇ. ಯಾಕೆಂದರೆ ಆ ಒಂದು ಪ್ಲವಂಗಮ ಅಂದರೆ ಕಪಿ ಅಂತ ಅರ್ಥ ಆಗ್ತದೆ ಒಂದರ್ಥ. ಇನ್ನೊಂದು ಈ ರೀತಿಯಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಪರಮಾತ್ಮ ಇರ್ತಕ್ಕಂಥವನಾದ್ದರಿಂದ ಪ್ಲವಂಗಮ ಅಂತ ಅನ್ಸ್ಕೊಳ್ತಾನೆ. ಆತಪಿ, ಅಸುರರಿಗೆ ಮಾತ್ರ ಬಹಳ ಪೀಡದಾಯಕನಾಗಿದ್ದಾನೆ. ಮಂಡಲಿ, ಪರಮಾತ್ಮ ತಾನೊಂದು ವಿಶಿಷ್ಟ ಮಂಡಲಗಳಲ್ಲಿ ಪೂಜಿಸಲ್ಪಡ್ತಾನೆ. ಮೃತ್ಯು ಮೃತ್ಯೋ ಮೃತ್ಯು, ಪರಮಾತ್ಮ ನಮಾಮ್ಯಹಂ. ಪಿಂಗಲ, ಪರಮಾತ್ಮನ ಕಣ್ಣು ಅಂಚಿನಲ್ಲಿ ಕೆಂಪಾಗಿ ಅದರ ಪ್ರಕಾಶ, ಅದರ ಪ್ರತಿಬಿಂಬ ಅವನ ಪೂರ್ತಿ ಕಣ್ಣಲ್ಲಿ ಬಿದ್ದು ಸ್ವಲ್ಪ ಕೆಂಪು ಮಿಶ್ರಿತವಾದಂಥ ಕಣ್ಣದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಸರ್ವತಾಪನಃ, ಎಲ್ಲ ದುಷ್ಟರನ್ನು ಪೀಡಿಸ್ತಕ್ಕಂಥ ವ್ಯಕ್ತಿ ಇವನೇ. ಕವಿಹಿ, ಸರ್ವಜ್ಞನು ಇವನೇ. ಕವಿಹಿ ಅಂತಿಕೊಂಡು ಸರ್ವಜ್ಞ ಅಂತಿಕೊಂಡು ಈಶಾವಾಸ್ಯ ಪಾಠದಲ್ಲಿ ಹೇಳ್ತಾರೆ. ವಿಶ್ವ, ವಿಶ್ವನಾಮಕನು ಇವನೇ. ಮಹಾತೇಜಾಹ, ಮಹಾ ಅದ್ಭುತವಾದಂಥ ತೇಜಸ್ಸುಳ್ಳವನು ಇವನೇ. ರಕ್ತ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಮ್ಮಲ್ಲಿ ಆಸಕ್ತನಾದ ವ್ಯಕ್ತಿ ಇವನು, ಬೇಕಂತಲೇ ತನ್ನ ಇಚ್ಛೆಯಂತೆ. ಸರ್ವಭವೋದ್ಭವ,
ಸರ್ವವನ್ನು ಹುಟ್ಟಿಸುವ ಬ್ರಹ್ಮದೇವರಿಗೂ ಉದ್ಭವ ಜನ್ಮ ಕೊಡ್ತಕ್ಕಂಥ ವ್ಯಕ್ತಿ ಶ್ರೀಹರಿ, ಸೂರ್ಯಾಂತರ್ಗತ ನಾರಾಯಣ. ನಕ್ಷತ್ರ ತಾರಾಣಾಂ ಅಧಿಪಃ, ನಕ್ಷತ್ರಾಣಾಮಹಂ ಶಶಿ ಇತ್ಯಾದಿ ಹೇಳಿದಂತೆ ನಕ್ಷತ್ರ ತಾರೆ ಎಲ್ಲೆಗಳು ಕೂಡ ಅಧಿಪನು ಇವನೇ. ವಿಶ್ವಭಾವನಃ, ವಿಶ್ವವನ್ನು ರಕ್ಷಿಸುವವನು ಇವನೇ. ತೇಜಸಾಮಪಿ ತೇಜಸ್ವಿ, ಮಹಾ ತೇಜೋಮೇಳ ಆಗಿರ್ತಕ್ಕಂತಹ ಮಹಾಲಕ್ಷ್ಮಿಯು ಕೂಡ ತೇಜವನ್ನು ಕೊಡ್ತಕ್ಕಂಥವನು. ದ್ವಾದಶಾತ್ಮನ್ ನಮೋಸ್ತುತೆ, ದ್ವಾದಶಾಕ್ಷರ ಮಂತ್ರದಿಂದ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರದಿಂದ ಅಭಿವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರ. ನಮಃ ಪೂರ್ವಾಯ ಗಿರಯೇ, ಪೂರ್ವದಲ್ಲಿರುವ ಪರ್ವತಗಳಿಗೆ, ಪಶ್ಚಿಮದಲ್ಲಿರ್ತಕ್ಕಂಥ ಪರ್ವತಗಳಿಗೆ, ಎಲ್ಲ ಕಡೆಯಲ್ಲಿಯೂ ಕೂಡ ಅದಕ್ಕೆ ಸೂರ್ಯನಲ್ಲಿದ್ದು ಪೂರ್ವಗಿರಿಯಿಂದ ಉದಿತನಾಗಿ ಪಶ್ಚಿಮಗಿರಿಯಲ್ಲಿ ಅಸ್ತನಾದಂತೆ ತೋರಿಸುವವನು ಇವನೇ. ಜ್ಯೋತಿರ್ಗಣಾನಾಂ ಪತೆಯೇ, ಜ್ಯೋತಿ ಜಗತ್ತಿಗೆ ಪ್ರಕಾಶ ಕೊಡೋ ಸೂರ್ಯ ಚಂದ್ರ ಅಗ್ನಿ ಎಲ್ಲರಿಗೂ ಕೂಡ ಸ್ವಾಮಿಯಾಗಿರ್ತಕ್ಕಂಥವನು ಇವನೇ. ದಿನಾಧಿಪತಯೇ ನಮಃ, ಆನಂತರ ದಿನಕ್ಕೆ ಅಧಿಪತಿ ಇವನೇ. ಹಗಲು ಯಶ್ಯಾಂ ಜಾಗರ್ತಿ ಸಂಯಮಿ, ಯಾವಾಗಲೂ ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಜಾಗೃತನಾಗಿರ್ತಕ್ಕಂಥವನು, ಎಲ್ಲರಲ್ಲಿಯೂ ಯಾವಾಗಲೂ ಜಾಗೃತನಾಗಿ ಅನುಗ್ರಹ ಮಾಡ್ತಕ್ಕಂಥವನು ಇವನೇ. ಜಯಾಯ, ಇವನಿಗೆ ಜಯ ಅಂತಿಕೊಂಡು ಅಂತ ಹೆಸರು. ಜಯಭದ್ರಾಯ, ಬರೇ ಯಾವಾಗಲೂ ಜಯಶಾಲಿ ಅಷ್ಟೇ ಅಲ್ಲ, ನಿತ್ಯನೂ ಕೂಡ ಹೌದು. ಹರ್ಯಶ್ವಾಯ ನಮೋಸ್ತುತೆ, ಹರಿ ಅಂತಿಕೊಂಡಂತನ್ನು ಹೆಸರಿನಿಂದ ಯುಕ್ತನಾಗಿರ್ತಕ್ಕಂಥವನು. ಅಶ್ವ, ಯಾವನಿಗೆ ನಾಳೆ ಅಂತ ಅನ್ನೋದಿಲ್ಲ, ಅಂದರೆ ನಿತ್ಯದಲ್ಲಿ ಇರ್ತಾನೆ ಅಂಥವನು. ಇಂತಹ ಪರಮಾತ್ಮ ನಿನಗೆ ನಮಸ್ಕಾರ, ಪುನಃ ಪುನಃ ನಮಸ್ಕಾರ. ನಮೋ ನಮಃ ಸಹಸ್ರಾಂಶೋ, ಎಲೆ ಸಹಸ್ರಾಕ್ಷ ಸಹಸ್ರಪಾತ ಅನಿಸ್ಕೊಂಡ ಪರಮಾತ್ಮನೇ ನಿನಗೆ ನಮಸ್ಕಾರ. ಆದಿತ್ಯಾಯ ನಮೋ ನಮಃ, ಆ ಸಮಂತಾತ್ ಎಲ್ಲ ಕಡೆಯಲ್ಲಿ ಪ್ರಕಾಶವುಳ್ಳವನು, ಆದ್ದರಿಂದಾಗಿ ಆದಿತ್ಯ ಅಂತ ಅನಿಸ್ಕೊಂಡಿರ್ತಕ್ಕಂಥ ನಿನಗೆ ನಮಸ್ಕಾರ. ನಮೋ ಉಗ್ರಾಯ ವೀರಾಯ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಅಂತನ್ನುವ ನರಸಿಂಹರೂಪಿಯೂ ಕೂಡ ನೀನೇ. ಸಾರಂಗಾಯ ನಮೋ ನಮಃ, ಸಾರಂ ಗೃಹ್ಣಾತಿ ಇತಿ ಸಾರಂಗಃ, ನೈವೇದ್ಯ ಕೊಟ್ಟಾಗ ಪರಮಾತ್ಮ ತನ್ನ ಸಾರವನ್ನು ಭಾಗ ಮಾತ್ರ, ತನ್ನ ಸ್ವಂತ ಸಾರ ಭಾಗ ಅಂತಿಕೊಂಡಂತೆ ಅಷ್ಟು ಮಾತ್ರ ಸ್ವೀಕಾರ ಮಾಡ್ತಾನೆ. ನಮಃ ಪದ್ಮ ಪ್ರಬೋಧಾಯ, ಕಮಲದಂತೆ ಕಣ್ಣುಳ್ಳ ಮಹಾಲಕ್ಷ್ಮಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ನೀನೆ. ಅವಳು ಸರ್ವಜ್ಞಳು, ಆದರೂ ಪರಮಾತ್ಮನಿಂದ ಹೊಸ ಹೊಸವಾದ ವಿಷಯಗಳನ್ನು ತಿಳಿದುಕೊಳ್ತಾಳೆ. ಅವಳು ಅದು ಜಗತ್ತಿನ ವಿಷಯದಲ್ಲಿ ಅಲ್ಲ, ಪರಮಾತ್ಮನ ವಿಷಯದಲ್ಲಿ. ಜಗತ್ತಿನ ವಿಷಯದಲ್ಲಿ ಅನಾಲೋಚನೆ ಸರ್ವವಿಷಯಕಂ ಜ್ಞಾನಂ ಮಹಾಲಕ್ಷ್ಮೀ ದೇವಿ. ಪ್ರಚಂಡಾಯ ನಮೋಸ್ತುತೆ, ಶತ್ರುಗಳಿಗೋಸ್ಕರ ಅತ್ಯಂತ ಭೀಕರನಾಗಿರ್ತಕ್ಕಂಥ ಶ್ರೀಹರಿ ನಿನಗೆ ನಮಸ್ಕಾರ. ಬ್ರಹ್ಮೇಶಾನಾಚ್ಯುತೇಶಾಯ, ನೋಡಿ ಬ್ರಹ್ಮ ಈಶಾನ, ಬ್ರಹ್ಮದೇವರಿಗೆ ರುದ್ರದೇವರಿಗೂ ಕೂಡ ಅಚ್ಯುತ ಸ್ವಾಮಿ, ಎಂದಿಗೂ ಚ್ಯುತಿಯಾಗದೇ ಇರತಕ್ಕಂಥ ನಿಯಾಮಕ ಇವನೇ. ಸೂರಾದಿತ್ಯಾಯ ವರ್ಚಸೆ, ಸೂರ್ಯಗಳಿಂದ ಸ್ತುತಿಸಲ್ಪಟ್ಟ ಸರ್ವಪ್ರಕಾಶಕನಾದ ನಿನಗೆ ನಮಸ್ಕಾರ. ಭಾಸ್ವತೆ, ಪರಮಾತ್ಮ ನಿನ್ನ ಆ ಕೋಟಿ ಸೂರ್ಯ ಪ್ರಭತ್ವ ಅಂತೇನಿದೆ ಅದನ್ನು ಕೂಡ ಮೀರಿರ್ತಕ್ಕಂಥವನು ನೀನು. ಪರಮಾತ್ಮ ಸರ್ವಭಕ್ಷಾಯ, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಗ್ತಕ್ಕಂಥವನು ನೀನೇ. ಸೂರ್ಯ ಸರ್ವಭಕ್ಷ ಎಲ್ಲಿದ್ದಾನೆ ಹೇಳೋಣ. ವಿಶೇಷಣಗಳಿಂದ ಪರಮಾತ್ಮನೊಡನೆ ತಪ್ಪದೆ ತಾನಾಗಿ ವ್ಯಕ್ತವಾಗ್ತದೆ. ರೌದ್ರಾಯ ವಪುಷೇ ನಮಃ, ಹಿರಣ್ಯಾಕ್ಷರನ್ನು ಕೊಲ್ಲಬೇಕಾದಾಗ
ಭೀಕರವಾದ ವರಾರೂಪವನ್ನು, ಹಿರಣ್ಯಕಶಿಪುವನ್ನು ಕೊಲ್ಲಬೇಕಾದಾಗ ಭೀಕರವಾದ ನರಸಿಂಹ ರೂಪಗಳನ್ನು ಇತ್ಯಾದಿಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಶ್ರೀಹರಿಯೇ ನಿನಗೆ ನಮಸ್ಕಾರ. ತಮೋಘ್ನಾಯ ಹಿಮಘ್ನಾಯ, ಅಜ್ಞಾನ ಕತ್ತಲೆಯನ್ನು ದೂರ ಮಾಡ್ತಿ. ಹಿಮಘ್ನಾಯ, ನಿನ್ನ ಸಾಧಕರಿಗೆ ಮಾತ್ರಾಸ್ಪರ್ಶ ಆಗದಂತೆ ನೋಡ್ಕೊಳ್ತಿ. ಮಾತ್ರಾಸ್ಪರ್ಶ ಹಸ್ತಕೊಂತೆಯ ಶೀತೋಷ್ಣ ಸುಖ ದುಃಖದ. ಮಾತ್ರಾಸ್ಪರ್ಶ ಇರುವರಲ್ಲ, ಅದು ಜ್ಞಾನಿಗಳಿಗೆ ಮಾತ್ರಾಸ್ಪರ್ಶ ಆಗದಂತೆ ನೋಡಿಕೊಂಡು ಅವರು ಕತ್ತಲೆ, ಚಳಿ ಇತ್ಯಾದಿಗಳಿಂದ ಪೀಡಿತರಾಗದಂತೆ ನೋಡಿಕೊಳ್ಳುತ್ತೆ ಪರಮಾತ್ಮ. ಶತ್ರುಗಳಾಗಿರ್ತಕ್ಕಂಥ ಅಸುರರನ್ನು ಯಾವಾಗಲೂ ಸಂಹಾರ ಮಾಡ್ತಕ್ಕಂಥವನು ನೀನು. ಶತ್ರುಘ್ನಾಯ ಅಮಿತಾತ್ಮನೇ, ನಿನ್ನ ಗುಣಗಳು ಅಮಿತ, ಮಿತಿ ಇಲ್ಲದೆ ಇರತಕ್ಕಂಥವುಗಳು ಅನಂತ. ಶರೀರವೇ ನೀನಾಗಿರ್ತಕ್ಕಂಥ ವ್ಯಕ್ತಿ. ಪರಮಾತ್ಮನ ಶರೀರಕ್ಕೂ ಭಿನ್ನತೆ ಇಲ್ಲ. ಕೃತಜ್ಞಘ್ನಾಯ, ಯಾರು ಕೃತಜ್ಞರು, ನಿನ್ನಿಂದ ಎಲ್ಲ ತೆಗೆದುಕೊಂಡು ನಿನ್ನ ನೆನೆಸೋದಿಲ್ಲೋ ಅಂಥವರನ್ನು ನಾಶಪಡಿಸ್ತಿ ಪರಮಾತ್ಮ. ದೇವಾಯ, ಜಗತ್ತಿಗೆ ಅನಂತ ವಸ್ತುಗಳು ಕೊಡುವವನು. ದ್ಯೋತನಾಥ್, ಸೂರ್ಯನಿಗೂ ಕೂಡ ಪ್ರಕಾಶವನ್ನು ಕೊಡ್ತಕ್ಕಂಥವನು. ಆದ್ದರಿಂದಾಗಿ ನಿನಗೆ ದೇವ ಅಂತ ತಿಳ್ಕೊಂಡು ಅಂತ ಹೆಸರು. ಜ್ಯೋತಿಷಾಂ ಪತಯೇ ನಮಃ, ಸಕಲ ಜ್ಯೋತಿಗಳು ಅಂತ ಅನಿಸ್ಕೊಂಡಿರುವ ನಕ್ಷತ್ರ, ಗ್ರಹ, ತಾರೆ, ಸೂರ್ಯ, ಚಂದ್ರ ಎಲ್ಲರಿಗೂ ಸ್ವಾಮಿಯಾಗಿರ್ತಕ್ಕಂಥವನು ನೀನೆ. ತಪ್ತ ಚಾಮೀಕರಾಭಾಯ, ಪರಮಾತ್ಮ ಕಾಯ್ದ ಬಂಗಾರದಂತೆ ನೀನು ಅನೇಕ ಅವತಾರಗಳಲ್ಲಿ ಕೆಂಪು ಬಣ್ಣದ ಬಂಗಾರ ಬಣ್ಣವುಳ್ಳವನಾಗಿದ್ದೆ. ಯಾಕೆಂದ್ರೆ ಹಿರಣ್ಯ ವಪುಷ ನೀನು, ಹರಿಯಾಗಿದ್ದೆ. ಸಕಲ ಪಾಪಗಳನ್ನು ದೂರ ಮಾಡತಕ್ಕಂಥ ನರಸಿಂಹ ಸ್ವರೂಪಿಯಾಗಿದ್ದೆ. ವಿಶ್ವಕರ್ಮಣೆ, ವಿಶ್ವನಾಗಿ ವಿಶ್ವದ ಸಕಲ ಕ್ರಿಯೆಗಳನ್ನು ಸ್ವತಂತ್ರವಾಗಿ ನಡ್ತಕ್ಕಂಥವನು ನೀನೆ. ನಮಸ್ತಮು ಅಭಿವಿಘ್ನಾಯ, ತಮನಾಶ ಬಹಳ ಸಲ ಹೇಳಿದ್ದಾರೆ. ಯಾಕೆಂದ್ರೆ ನಮ್ಮ ಅಜ್ಞಾನ ಅನ್ನೋ ಅಂಧಕಾರ ಬಹಳ ದಟ್ಟಾಗಿದೆ, ಅದನ್ನು ದೂರ ಮಾಡಲಿ ಅಂತ ಹೇಳಿ ಮೂರು ಸಲ ಈ ವಿಶೇಷಣ ಉಪಯೋಗಿಸಿದ್ದಾರೆ. ರುಚಯೇ, ಪರಮಾತ್ಮ ನಿನ್ನ ನಾಮ ಏನು ರುಚಿ, ಏನು ರುಚಿ, ಈ ಭಗವಂತನ ನಾಮ ಅಂತೇಳಿ ದಾಸರು ಹೇಳಿಲ್ವೇ? ಆ ರೀತಿಯಾಗಿ ಸಕಲರಿಗೂ ಅತ್ಯಂತ ಬೇಕಾದವನು ನೀನು. ಲೋಕ ಸಾಕ್ಷಿಣೆ, ಅನಂತ ಕಾಲದಿಂದ ಇರತಕ್ಕಂಥವನು ನೀನು ಒಬ್ಬನೇ. ಆದ್ದರಿಂದ ಅನಂತ ಕಾಲದ ಸಾಕ್ಷಿಯಾಗಿರ್ತಕ್ಕಂಥವನು ನೀನೇ. ನಾಶಯತ್ತೇಟ ವೈಭೂತಂ, ಪರಮಾತ್ಮ ಪ್ರಳಯ ಕಾಲದಲ್ಲಿ ಸಂಪೂರ್ಣ ಜಗತ್ತನ್ನು ನಾಶ ಮಾಡ್ತಾನೆ. ತಮೇವ ಸೃಜತಿ, ಮತ್ತೆ ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ, ಸೂರ್ಯ ಮಾಡ್ತಾನೆ ಹೇಳಿ. ಇದು ವಿಷ್ಣುವಿನ ವರ್ಣನೆಯಲ್ಲೇನು? ಪಾಯಯತ್ತೇಡ, ಸಂರಕ್ಷಣೆ ಮಾಡ್ತಾನೆ ವಿಷ್ಣು ರೂಪದಿಂದ. ತಪತ್ತೇಶ, ಸೂರ್ಯಾದಿಗಳಲ್ಲಿದ್ದು ತಾಪ ಕೊಡ್ತಕ್ಕಂಥವನು, ಪ್ರಕಾಶ ಕೊಡ್ತಕ್ಕಂಥವನು ಇವನೇ. ಸೂರ್ಯಾದಿಗಳಲ್ಲಿದ್ದು ಮೋಡಗಳನ್ನು ತಯಾರಿಸಿ ಮಳೆ ಕೊಡ್ತಕ್ಕಂಥವನು ಇವನೇ. ತನ್ನ ಕಿರಣಗಳಿಂದ ಸರ್ವತ್ರ ವ್ಯಾಪ್ತನು ಇವನೇ. ಏಷು ಸುಪ್ತೇಷು ಜಾಗರ್ತಿ, ಜಗತ್ತೆಲ್ಲ ಮಲೆಕೊಂಡಾಗ ಇವನು ಜಾಗೃತನಾಗಿರ್ತಾನೆ. ಯಾಕೆ? ಸ್ವಪ್ನ ಪ್ರೇರಕನಾಗಿ ತೈಜಸ್ಸನಾಗಿಯೂ ಪ್ರಾಜ್ಞನಾಗಿ ಸುಷುಪ್ತಿ ಕಾಲದಲ್ಲಿಯೂ ಪರಮಾತ್ಮನು ಪ್ರೇರಕನಾಗಿ ನಮಗೆ ಸುಖ ಕೊಡ್ತಾನೆ. ಭೂತೇಶು ಪರಿನಿಷ್ಠಿತ, ಸಕಲ ಜೀವರಲ್ಲಿ ವ್ಯಾಪ್ತನಾಗಿದ್ದಾನೆ. ಸಕಲ ಜಡಗಳಲ್ಲಿ, ಜಡಚೇತನಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಏಟ ಚೈವಾಗ್ನಿಹೋತ್ರಂ ಫಲಂ, ಸಕಲ ಯಜ್ಞದ ಮುಖ್ಯ ಭೋಕ್ತ ಇವನೇ ಆಗಿದ್ದಾನೆ. ಯಜ್ಞೋ ಯಜ್ಞಪತಿರ್ಭೋಕ್ತ, ಯಜ್ಞಾಂಗೋ ಯಜ್ಞವಾಹನ ಇವನೇ ಆಗಿದ್ದಾನೆ. ದೇವಾಶ್ಚ ಕೃತವಶ್ಚ, ದೇವತೆಗಳು, ಯಜ್ಞಗಳು, ಯಜ್ಞದ ಫಲಗಳು, ಜಗತ್ತಿನಲ್ಲಿ ಏನೇನು ಸತ್ಕರ್ಮಗಳಿವೆ ಎಲ್ಲಕ್ಕೂ ಪ್ರೇರಕನಾಗಿ ಅವರವರ ಯೋಗ್ಯತಾನುಸಾರವಾಗಿ ಪುಣ್ಯಾದಿಗಳನ್ನು ಕೊಡ್ತಕ್ಕಂಥವನು ನೀನೆ. ಅಗ್ನಿಹೋತ್ರದ ಸ್ವಾಮಿಯೂ ಕೂಡ ನೀನೆ. ಏಡ ಸುಪ್ತೇಡು ಜಾಗರ್ತಿ ಭೂತೇಟು ಪರಿನಿಷ್ಠಿತ, ಏಟ ಚೈವಾಗ್ನಿಹೋತ್ರಂಚ ಫಲಂ ಚೈವಾಗ್ನಿಹೋತ್ರಿಣಾಂ.
ಅಗ್ನಿಹೋತ್ರಿಗಳು ಇವನನ್ನೇ ಪಡೀತಾರೆ. ದೇವಾಶ್ಚ ಕೃತಭಶ್ಚೈವ ಕೃತೂನಾಂ ಫಲಂ ಯಾನಿ ಕೃತ್ಯಾನಿ ಲೋಕೇಟು. ಎಲ್ಲ ನಿನ್ನ ಅಧೀನ ಪರಮಾತ್ಮ, ಸರ್ವೇಷಾಂ ಪರಮಪ್ರಭು, ಎಲ್ಲರಿಗೂ ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ ನೀನು. ಇಂಥ ಸೂರ್ಯಾಂತರ್ಗತ ಶ್ರೀಹರಿಯನ್ನು ಈ ಆಪತ್ತುಗಳು ಬಂದಾಗ, ಕೃಚ್ಛ್ರೇಷು ಕಷ್ಟಗಳು ಬಂದಾಗ, ಕಾಂತಾರೇಷು ಕಾಡಿನಲ್ಲಿ ಒಬ್ಬಂಟಿಗರಾಗಿರುವಾಗ, ಭಯ ಬರತಕ್ಕಂಥ ಸಂದರ್ಭಗಳು ಬಂದಾಗ, ಕೀರ್ತಯನ್ ಪುರುಷ ಕಶ್ಚನ್, ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ತಾ ಪರಮಾತ್ಮನ ಗುಣವನ್ನು ಯಾರು ಚಿಂತನೆ ಮಾಡ್ತಾರೆ ಅಂಥ ವ್ಯಕ್ತಿ ಕಷ್ಟಗಳಿಂದ ಪೀಡಿತನಾಗಿ ನಿರಾಶನಾಗುವುದಿಲ್ಲ, ಅವನ ಜೀವನ ಅಸಫಲವಾಗುವುದಿಲ್ಲ. ಅದರಿಂದ ರಾಮ ಪೂಜೆಯಸ್ವೇನಮೇಕಾಗ್ರೋ, ಜಗತ್ಪತಿಯಾಗಿರ್ತಕ್ಕಂಥ ಇವನನ್ನು ನಿನ್ನದೇ ಒಂದು ರೂಪವನ್ನು ಪೂಜೆ ಮಾಡಪ್ಪ. ಏತತ್ ತ್ರಿಗುಣಿತಂ ಜಪ್ತ, ದಿನಕ್ಕೆ 3 ಸಲ ಈ ಆದಿತ್ಯ ಹೃದಯವನ್ನು ಹೇಳಿದರೆ ಯುದ್ಧೇಶು ವಿಜಯಿಷ್ಯತಿ, ಎಂಥ ಯುದ್ಧವೇ ಇರಲಿ ನಮಗೆ ಜಯ ಸಿಗ್ತದೆ. ಸಂಸಾರದ ಯುದ್ಧವೇ ಇರಲಿ, ಅಧ್ಯಯನದ ಯುದ್ಧವೇ ಇರಲಿ, ಯಾವುದೇ ಇರಲಿ. ಅಸ್ಮಿನ್ ಕ್ಷಣೋ ಮಹಾಬಾಹೋ ರಾವಣಂ ತ್ವಂ ಜಯಿಷ್ಯಸಿ. ಪರಮಾತ್ಮ ನಿನಗೇನಿಲ್ಲ, ಎಲ್ಲ ನಾಟಕ ಮಾಡ್ತಾ ಇದ್ದೆ. ರಾವಣನ ನಿನ್ನ ಹೊರತು ಬೇರೆ ಯಾರು ಕೊಲ್ಲಿಕ್ಕಾಗ್ತದೆ ಹೇಳು? ತಪ್ಪದೇ ರಾವಣನನ್ನು ಕೊಲ್ಲುತ್ತೆ. ಏವ ಮುಕ್ತ ತಥೋ ಅಗಸ್ತ್ಯೋ ಜಗಾಮ ಚೇತಾಗತಂ. ಹೀಗೇಳಿ ಅಲ್ಲಿಂದ ಅಗಸ್ತ್ಯರು ಹೊರಟೋಗಿದ್ದಾರೆ. ಏತಚ್ಛ್ರುತ್ವ ಮಹಾತೇಜ, ತೇಜಸ್ವಿಯಾದ ರಾಮಚಂದ್ರ ನಷ್ಟಶೋಕೋ ಅಭವತ್. ಶೋಕದ ನಾಟಕ ಮಾಡ್ತಾ ಇದ್ದ, ಅದನ್ನು ಬಿಟ್ಬಿಟ್ಟ. ಧಾರಯಾಮಾಸ, ಆನಂತರ ತನ್ನ ಸ್ವಾಭಾವಿಕ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸುತ್ತಾ ಪರಮಾತ್ಮ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ. ಪರ್ಯತಾತ್ಮಮಾನ್ ರಾಘವ, ಯಾವಾಗಲೂ ಪ್ರಯತ್ನಶೀಲನಾಗಿರ್ತಕ್ಕಂಥ ರಾಮ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ. ಆದಿತ್ಯಂ ಪ್ರೇಕ್ಷ ಜಪ್ತ್ವೇದಂ ಪರಂ ಮರಟಮವಾಪ್ತವಾನ್. ಸೂರ್ಯನಲ್ಲಿ ನೋಡುತ್ತಾ ತನ್ನದೇ ಆದ ತನ್ನ ರೂಪವನ್ನು ನೋಡಿ ಆನಂದದಿಂದ ಈ ಸ್ತೋತ್ರವನ್ನು ಹೇಳಿದ್ದಾನೆ. 3 ಸಲ ಆಚರಣೆ ಮಾಡಿ ತನ್ನ ಧನುಷ್ಯನ್ನು ತೆಗೆದುಕೊಂಡು ತಯಾರಾಗಿದ್ದಾನೆ. ರಾವಣಂ ಪ್ರೇಕ್ಷರಿಷ್ಟಾತ್ಮ, ರಾವಣನನ್ನು ನೋಡಿದ ಭಗವಂತನಿಗೆ ಸಂತೋಷ ಆಯ್ತಂತೆ. ಯಾಕೆ? ಈ ದುಷ್ಟನನ್ನು ಕೊಲ್ಲುವ ಸಮಯ ಬಂತು, ಸಜ್ಜನ ಸಂರಕ್ಷಣೆ ಆಗ್ತದೆ ಅಂತವನಿಗೆ, ಪರಮಾತ್ಮನಿಗೆ ಅವನನ್ನು ನೋಡಿ ಸಂತೋಷ ಆಯ್ತಂತೆ. ಪರಂ ಹರ್ಷಮವಾಪ್ತವಾನ್, ರಾವಣನ ನೋಡಿ ಬಹಳ ಸಂತೋಷ ಆಯಿತು. ಯಾಕೆ? ಈ ದುಷ್ಟನನ್ನು ಸಂಹಾರ ಮಾಡಿದರೆ ಜಗತ್ತಿನ ಜನರು ಉಳಿತಾರೆ ಅಂತ ತಿಳ್ಕೊಂಡಂತೇಳಿ. ರಾಮ್ ಸರ್ವಯತ್ನೇನ ಮಹತಾ ವೃತಸ್ತಸ್ಯ ವಧೇ ಭವತ್. ಅವನನ್ನು ಕೊಲ್ಲುವುದಕ್ಕೋಸ್ಕರ ಸರ್ವ ರೀತಿಯಿಂದ ಸನ್ನದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಅಥ ರವಿ ಅವದನ್ ನಿರೀಕ್ಷ ರಾಮಂ ಉದಿತ ಮನಃ ಪರಮಂ ಪ್ರಹರ್ಷ್ಯಮಾಣ ನಿಶಿಚಲಪತಿ ಸಂಕ್ಷಯಂ ವಿದಿತ್ವ ಸುರಗಣ ಮಧ್ಯಗತೋ ವಚಸ್ವರೇ. ಆಗ ತನ್ನ ಅಂತರ್ಗತ ತನ್ನ ಸ್ತುತಿಯನ್ನೇ ಮಾಡಿದ ಪರಮಾತ್ಮನ ನೋಡಿ ಸೂರ್ಯನು ಸಂತುಷ್ಟನಾಗಿದ್ದಾನೆ. ಪರಮಾತ್ಮ ನನ್ನಲ್ಲಿದ್ದು ಸಂಪೂರ್ಣ ಜಗತ್ತನ್ನು ನಾಶಪಡಿಸ್ತಾನೆ ಅಂತನ್ನೋದನ್ನು ನೆನೆಸಿಕೊಂಡು ಅವನನ್ನು ಮನಸ್ಸಿನಲ್ಲಿ ಸ್ಥಿರ ಮಾಡಿಕೊಂಡು ಆನಂತರ ಆ ಪರಮಾತ್ಮನಿಗೆ ಶರಣಾಗತನಾಗಿದ್ದಾನೆ. ಸರ್ವಯತ್ನೇನ ಮಹತಾ ವೃತಸ್ತಸ್ಯ ವಧೇ ಅಭವಯಂ. ಅವನನ್ನು ಕೊಂದು ನಾನು ಜಗತ್ತಿಗೆ ಭಯ ಕೊಡ್ತೇನೆ ಅಂತನ್ನೋ ನಿಶ್ಚಯವನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾನೆ. ಈ ರೀತಿಯಾಗಿ 31 ಶ್ಲೋಕದಲ್ಲಿರ್ತಕ್ಕಂಥ ಆದಿತ್ಯ ಹೃದಯವನ್ನು ದಿನಕ್ಕೆ 3 ಸಲ ಪಠನೆ ಮಾಡ್ತಾ ಇದ್ದರೆ ರೋಗಗಳು ದೂರವಾಗ್ತದೆ, ಸಂಕಟಗಳು ದೂರವಾಗ್ತದೆ, ಸಮಸ್ಯೆಗಳು ದೂರವಾಗ್ತದೆ, ಸಕಲ ಅಭೀಷ್ಟಗಳು ಪೂರೈಸ್ತದೆ. ಇವತ್ತಿನೇನೋ ಹೇಳಬೇಕು ಅಂತಿಕೊಂಡಂತನೂ ಪ್ರೇರಣೆಯೂ ಕೂಡ ಆಯಿತು. ಆದ್ದರಿಂದ ಈ ಪರಮಾತ್ಮ ಸಂಕ್ರಮಣ ಕಾಲದಲ್ಲಿ ನನ್ನ ಮಹಿಮೆ ಕೇಳಿ ಅಂತಿಕೊಂಡು ಅನ್ನೋದಕ್ಕೋಸ್ಕರವೇ ನನ್ನಲ್ಲಿ ನಿಂತ್ಕೊಂಡು ಹೇಳಿಸಿದ್ದಾನೋ ಯಾರಿಗೊತ್ತು. ಇಂಥ ಪರಮಾತ್ಮನಿಗೆ
ವಿಶೇಷವಾಗಿರ್ತಕ್ಕಂಥ ನಮನವನ್ನು ಮಾಡ್ತಾ ಈ ಪ್ರವಚನ ರೂಪ ಸ್ತುತಿ ರೂಪ ಈ ಸುಮನವನ್ನು ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಿದ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ. ಅಕ್ಷಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣ.